ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಗುಂಡು ತೊಗೊಂಡು ಬಂದಿದ್ರು ಅಂತ ಹೇಳಿದ್ದೆ ಅಲ್ವಾ, ಅವಾಗಿಂದ ಕರಿಮಣಿ ಪೋಣಿಸಿದ್ರ ಪೂಜಾ ಡಿಸೈನ್ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಕರಿಮಣಿ ಕೂಡ ಪೋಣಿಸಿದ್ದೀನಿ. ಹಾಗೆಯೇ ಗುಂಡು ಎಷ್ಟು ಗ್ರಾಮ್ ಇದೆ, 1 ಗ್ರಾಮ್ಗೆ ಅಮೌಂಟ್ ಎಷ್ಟಾಯಿತು, ಹಾಗೆ 1 ಗ್ರಾಮ್ಗೆ ಎಷ್ಟು ಗುಂಡು ಬರುತ್ತೆ ಅಂತೆಲ್ಲ ಕೇಳಿದ್ರಿ. ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬೆಳಿಗ್ಗೆ ತಿಂಡಿಗೋಸ್ಕರ ಅಂತ ಇಲ್ಲಿ ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ. ಅಂದರೆ ಖಾರದ ಪುಡಿ ಬಿಡಿಸಿದಾಗ ಅಕ್ಕಿನೂ ಕೂಡ ಹಾಕಿರ್ತೀವಲ್ವ, ಸ್ವಲ್ಪ ಖಾರದ ಪುಡಿ ಎಲ್ಲ ಮಷೀನಲ್ಲಿದ್ದರೆ ಬಂದುಬಿಡಲಿ ಅಂತ ಆ ಅಕ್ಕಿನ ಬಳಸ್ಕೊಂಡು ಇವತ್ತು ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ. ಆ ಮಷಿನ್ಗೆ ಹಾಕಿರ್ತೀವಲ್ವ ಅಕ್ಕಿ, ಅದಕ್ಕೇ ಮಸಾಲೆ ಎಲ್ಲ ಇಟ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಸಾಂಬಾರು ಪುಡಿ ಸ್ವಲ್ಪ ಘಾಟ ಎಲ್ಲ ಇರುತ್ತಲ್ವ, ಅದೆಲ್ಲವೂ ಕೂಡ ಇಟ್ಕೊಂಡಿತ್ತು. ಸ್ವಲ್ಪ ಸ್ಪೈಸಿ ಜಾಸ್ತಿನೇ ಆಗಿಬಿಟ್ಟಿತ್ತು. ಶೇರ್ ಮಾಡ್ತೀನಿ ಹೆಂಗಾಗಿತ್ತು ಬಿಸಿಬೇಳೆ ಭಾತ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಸಿಂಪಲ್ಲಾಗಿ ಬಿಸಿಬೇಳೆ ಭಾತ ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಪದಾರ್ಥನ ಯಾವುದು ಬಳಸ್ಕೊತಾ ಇಲ್ಲ, ಬೇಸಿಕ್ ತರಕಾರಿ ಹಾಗೆ ಬೇಸಿಕ್ ಬಿಸಿಬೇಳೆ ಭಾತ. ಅದಕ್ಕೆ ಕ್ಯಾರೆಟ್, ಬೀನ್ಸ್ ಮತ್ತು ಗೆಡ್ಡೆಕೋಸನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಅಕ್ಕಿನ ತೊಗೊಂಡಿದ್ದೆ ಅವತ್ತು. ಇವಾಗ ಒಂದು ಕುಕ್ಕರ್ಗೆ ಟೀ ಗ್ಲಾಸ್ ಇದೆ ಅಲ್ವಾ, ಅದರಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸ್ನಷ್ಟು ತೊಗರಿಬೇಳೆನ ತೊಗೋತೀನಿ. ನೋಡಿ ಕಲರ್ ಹೆಂಗಿದೆ ಅಂತ. ನೀಟಾಗಿ ಒಂದರೆ ಎಲ್ಲ ಆಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಾಂಬಾರು ಪುಡಿನೆಲ್ಲ ಸೆಪ್ರೇಟಾಗಿ ಮಾಡಿಕೊಂಡು ಅಕ್ಕಿನೇ ಸೆಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೂ ಕೂಡ ಚೆನ್ನಾಗಿ ಸಾಂಬಾರು ಘಾಟೆಲ್ಲ ಇರುತ್ತಲ್ವ, ಅದೆಲ್ಲ ಅಕ್ಕಿ ಒಳಗಡೆ ಇಳ್ಕೊಂಡಿತ್ತು. ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಘಾಟ್ ಥರನೇ ಆಗಿತ್ತು ಬಿಸಿಬೇಳೆ ಭಾತ್. ಇದನ್ನು ಇಟ್ಕೊಂಡು ಬೇರೆ ಏನು ಮಾಡೋದಕ್ಕಾಗೋದಿಲ್ವಲ್ಲ, ಬಿಸಿಬೇಳೆ ಭಾತನೇ ಮಾಡ್ಕೊಳ್ಳೋಣ. ರೈಸ್ ಮಾಡಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ, ಸ್ವಲ್ಪ ಸ್ಪೈಸಸ್ ಎಲ್ಲ ಜಾಸ್ತಿ ಹಿಡ್ದಿರುತ್ತಲ್ವ ಅಂತ ಬಿಸಿಬೇಳೆ ಭಾತ್ ಮಾಡೋಣ ಅಂತಲೇ ಮಾಡ್ತಾಯಿದ್ದೆ. ಬಟ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಸ್ವಲ್ಪ ಸಾಂಬಾರು ರೈಸ್ ಥರನೇ ಆಗೋಗ್ಬಿಟ್ಟಿತ್ತು. ಅಂದರೆ ಬಿಸಿಬೇಳೆ ಭಾತ್ ಥರನೇ ಮಾಡಿದ್ದು, ಬಿಸಿಬೇಳೆ ಭಾತ್ ಪೌಡರ್ನೆಲ್ಲ ಮಾಡಿ ಹಾಕಿದ್ರೂ ಕೂಡ ನಾರ್ಮಲ್ ಸಾಂಬಾರು ರೈಸ್ ಥರನೇ ಆಗೋಗಿತ್ತು, ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ. ಅದಕ್ಕೋಸ್ಕರನೇ ಶೇರ್ ಮಾಡ್ತಾಯಿದ್ದೆ ಇಲ್ಲಿ, ಈ ಥರನೂ ಕೂಡ ಆಗುತ್ತೆ ಅಂತ. ಅಕ್ಕಿ ಬೇಳೆನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ತರಕಾರಿನೂ ಕೂಡ ಹಾಕಿ ನೀರನ್ನು ಸೇರಿಸಿ ಅದನ್ನು ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅಷ್ಟರಲ್ಲಿ ಸೈಡಲ್ಲಿ ಒಗ್ಗರಣೆಗೆ ಬೇಕಾಗಿರೋದನ್ನು ರೆಡಿ ಮಾಡಿಕೊಂಡು, ಹಾಗೆ ಬಿಸಿಬೇಳೆ ಭಾತ್ ಪುಡಿನ ನೆನ್ನೆನೇ ಮಾಡಿಟ್ಕೊಂಡಿದ್ದೆ, ಸ್ವಲ್ಪ ಅದನ್ನೇ ಬಳಸ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ, ಅದು ಕಾದ ನಂತರ ಸಾಸಿವೆ ಹಾಗೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಕೆಲವರು ಬೇಯೋದಕ್ಕೂ ಕೂಡ ಕಡಲೆ ಬೀಜನ ಹಾಕ್ಕೊಂಡಿರ್ತಾರೆ, ಅಂದರೆ ತರಕಾರಿ ಜೊತೆ. ಹಾಗೆ ಬಟಾಣಿನೂ ಕೂಡ ಸೇರಿಸ್ಕೊಂಡಿರ್ತಾರೆ. ಇವತ್ತು ಬೇಸಿಕ್ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ತಾ ಇರೋವಂಥ ಬಿಸಿಬೇಳೆ ಭಾತ್ ಇದು. ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೆಲವರು ಒಗ್ಗರಣೆಗೂ ಕೂಡ ಕಡಲೆ ಬೀಜನ ಹಾಕ್ಕೋತಾರೆ. ನಂತರ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಈರುಳ್ಳಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಟೊಮ್ಯಾಟೋನು ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋ ಅಷ್ಟರಲ್ಲಿ ಸೈಡಲ್ಲಿ ಕೊಬ್ಬರಿ ತುರಿ ಕೂಡ ಬೇಕಾಗುತ್ತೆ ಬಿಸಿಬೇಳೆ ಭಾತ್ಗೆ ಅಂತ. ಕೊಬ್ಬರಿನೂ ಕೂಡ ತುರಿದು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಟೊಮ್ಯಾಟೋನು ಕೂಡ ಸಾಫ್ಟ್ ಆಗಿರುತ್ತೆ. ಈ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೋನು ಕೂಡ ಹಾಕ್ಕೊಂಡಿರ್ತೀವಿ, ಹುಣಸೆ ಹಣ್ಣಿನ ರಸನ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಬಿಸಿಬೇಳೆ ಭಾತ್ಗೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೇಬೇಕು, ಆವಾಗಲೇ ಟೇಸ್ಟ್ ಬರೋದು. ಹಾಗೆ ಇವಾಗಲೇ ಅಂದರೆ ಈ ಹಂತದಲ್ಲೇ ಬಿಸಿಬೇಳೆ ಭಾತ್ ಪೌಡರ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊನೆಯಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ, ಈ ಹಂತದಲ್ಲೇ ಸೇರಿಸ್ಕೋಬೇಕು. ಅದಕ್ಕೋಸ್ಕರ ಈ ಹಂತದಲ್ಲೇ ಸೇರಿಸಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅಕ್ಕಿ ಮತ್ತು ಬೇಳೆ ತರಕಾರಿನೆಲ್ಲ ಬೇಯೋದಕ್ಕೆ ಇಟ್ಕೊಂಡಿದ್ವಲ್ವ, ಅದನ್ನು ಕೂಡ ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೋಡೋದಕ್ಕೆ ಮಾತ್ರ ಈ ಥರ ಕಾಣಿಸ್ತಾ ಇತ್ತು, ಅಂದರೆ ಸ್ವಲ್ಪ ಸಾಂಬಾರು ಪುಡಿ ಕಲರ್ ಕೂಡ ಬರುತ್ತೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆನೇ ಹಾಕಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೊಂಡಿದ್ದೆ. ಸ್ವಲ್ಪ ಕಲರ್ ಕಡಿಮೆನೇ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಓಕೆ ಥರ ಇತ್ತು, ಅಷ್ಟೊಂದು ಚೆನ್ನಾಗೇನು ಬಂದಿರಲಿಲ್ಲ. ಅದಕ್ಕೋಸ್ಕರನೇ ಸಿಂಪಲಾಗಿ ಮಾಡೋಣ, ಹೆಂಗೆ ಬರುತ್ತೋ ಏನೋ ಅಂತಲೇ ಮಾಡಿದ್ದೆ ಇವತ್ತು. ಅಂದರೆ ಈ ಅಕ್ಕಿನ ಬಳಸ್ಕೊಂಡು. ಇನ್ನು ನಾರ್ಮಲ್ ಆಗಿ ಸೇಮ್ ಬಿಸಿಬೇಳೆ ಭಾತ್ ಪೌಡರ್ ನಾರ್ಮಲ್ ಅಕ್ಕಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿ, ಹಾಗೆ ಕೊನೆಯಲ್ಲಿ ಸ್ವಲ್ಪ ತುಪ್ಪಕ್ಕೆ ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಂಡು ಸೇರಿಸ್ಕೋತೀನಿ, ಚೆನ್ನಾಗಿರುತ್ತೆ ಅಂತ.
ಈ ರೀತಿ ಮಾಡಿಕೊಂಡ್ರೆ ನಾರ್ಮಲಾಗಿ ಬಿಸಿಬೇಳೆಬಾತ್ ಚೆನ್ನಾಗಿರುತ್ತೆ. ಈ ಅಕ್ಕಿನ ಬಳಸ್ಕೊಂಡು ಮಾಡಿರೋದಕ್ಕೆ ಸ್ವಲ್ಪ ಸಾಂಬಾರ್ ರೈಸ್ ಥರ ಇತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಕ್ವಾಂಟಿಟಿನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ, ಬೆಳಗ್ಗೆಗೂ ಕೂಡ ಆಗಿ ಮಧ್ಯಾಹ್ನಕ್ಕೂ ಕೂಡ ಆಗಿತ್ತು. ಹಾಗೆ ಬಿಸಿಬೇಳೆಬಾತ್ಗೆ ಸ್ವಲ್ಪ ಖಾರ ಬೂಂದಿನ ಹಾಕಿ ಸರ್ವ್ ಮಾಡಿದ್ದೆ. ಸ್ಟಾರ್ಟಿಂಗ್ ನನಗೆ ಬಿಸಿಬೇಳೆಬಾತ್ ಇಷ್ಟನೇ ಆಗ್ತಾ ಇರಲಿಲ್ಲ. ಅಯ್ಯೋ ಅನ್ನ ಸಾಂಬಾರು ಥರ ಇದೆ, ಒಟ್ಟಿಗೆನೇ ಅನ್ನ ಸಾಂಬಾರು ಮಿಕ್ಸ್ ಮಾಡಿ ಕೊಟ್ಟಂಗಿದೆ ಅಂತ ತಿಂತಾನೆ ಇರಲಿಲ್ಲ. ಯಾರಿಗೆಲ್ಲ ಈ ಥರ ಅನಿಸಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕರಿಮಣಿ ಮತ್ತು ಗುಂಡನ್ನ ಪೋಣಿಸಿ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಎಳೆನ ಪೋಣಿಸಿ ಇಟ್ಕೊಂಡಿದ್ದೆ, ಕರೆಕ್ಟಾಗಿ ಬರುತ್ತಾ, ಹೈಟು ಮತ್ತು ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತ. ಈ ಥರ ಕರೆಕ್ಟಾಗಿ ಬಂದಿತ್ತು, ಅದಕ್ಕೋಸ್ಕರ ಇನ್ನೊಂದು ಎಳೆನ ಪೋಣಿಸ್ತಾ ಇದ್ದೆ ಅಲ್ವಾ, ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ತುಂಬ ವೀಡಿಯೋಸ್ಗಳನ್ನ ನೋಡಿದೆ, ಚಿಕ್ಕ ಕರಿಮಣಿ ಹಾಕಿ ಪೋಣಿಸ್ಕೊಳ್ಳೋದು, ಅದ್ರ ಜೊತೆ ದುಡ್ಡು ಕರಿಮಣಿ ಹಾಕಿ ಪೋಣಿಸ್ಕೊಳ್ಳೋದೆಲ್ಲ ಇತ್ತು. ನನಗೆ ಯಾಕೋ ಇದೇ ಥರ ಅಂದರೆ ಹಳೆ ಸ್ಟೈಲಲ್ಲೇ ಇಷ್ಟ ಆಯಿತು, ಅದಕ್ಕೋಸ್ಕರ ಇದೇ ಥರನೇ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಪೋಣಿಸೋದಕ್ಕೆ ನಾವು ಕರಡಿಗೆಗೆ ಬಳಸ್ಕೋತೀವಲ್ವ ಶಿವದಾರ, ಅಂದರೆ ಕರಡಿಗೆ ಪೋಣಿಸೋದಕ್ಕೆ ಅಂತ ದಾರನ ಬಳಸ್ಕೋತೀವಲ್ವ, ಅದರಲ್ಲಿ ತುಂಬ ಸಣ್ಣದು ಬರುತ್ತೆ, ಅದನ್ನು ತೊಗೋಬೇಕು. ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ, ಇಲ್ಲ ಅಂತ ಅಂದರೆ ಗಂದಿಗೆ ಅಂಗಡಿಗಳು ಬರುತ್ತಲ್ವ, ಅಂದರೆ ಪೂಜೆ ಸಾಮಾನೆಲ್ಲ ಸಿಗುತ್ತಲ್ವ, ಅಲ್ಲೂ ಕೂಡ ಸಿಗುತ್ತೆ. ಇದನ್ನು ಹಾಗೆ ಪೋಣಿಸೋದಕ್ಕಿಂತ ಅಂದರೆ ಅದೇ ದಾರಕ್ಕೆ ಮಣಿನೆಲ್ಲ ಹಾಕಿ ಪೋಣಿಸೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಕೆಲವೊಂದು ದಾರದೊಳಗಡೆ ಈ ಕರಿಮಣಿ ಆಗಿರ್ಬೋದು ಮತ್ತು ನುಚ್ಚಕ್ಕಿ ಮಣಿ ಅಂತಾರಲ್ವ ಅದು, ಇಲ್ಲಾಂದರೆ ಈ ಗುಂಡು ಅಂದರೆ ಚಿನ್ನದ ಗುಂಡೆಲ್ಲ ಇದೆ ಅಲ್ವಾ, ಅದೆಲ್ಲ ಕೆಲವೊಂದು ಸಾರಿ ಪೋಣಿಸೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿ. ಈ ದಾರಕ್ಕೆ ನಾರ್ಮಲ್ ಈ ನಾವು ಬಟ್ಟೆ ಹೊಲಿತೀವಲ್ವ ಆ ದಾರನ ಪೋಣಿಸ್ಕೊಂಡಿದ್ದೀನಿ 2 ಎಳೆಯಷ್ಟು. ಅದಕ್ಕೆ ಒಂದು ಸ್ವಲ್ಪ ದೂರ ಬಿಟ್ಟು ಗಂಟು ಹಾಕಿ 2 ಎಳೆಗೆ ಸ್ವಲ್ಪ ಗಮ್ಮನ್ನು ಹಾಕಿ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಎಮ್ಮಿಂಗ್ ಸೂಜಿ ಅಂತ ಬರುತ್ತೆ, ಕಣ್ಣು ತುಂಬ ಅಂದರೆ ತುಂಬ ಚಿಕ್ಕದಿರುತ್ತೆ, ಅಂದರೆ ಆ ಸೂಜಿನೂ ಕೂಡ ತುಂಬ ಅಂದರೆ ತುಂಬ ತೆಳುವಾಗಿ ಇರುತ್ತೆ, ಬೆಂಡ್ ಮಾಡಿದ್ರೇ ಈಸಿಯಾಗಿ ಬೆಂಡ್ ಮಾಡ್ಬೋದು, ಆ ಥರ ಸೂಜಿ ಸಿಗುತ್ತೆ. ಅದಕ್ಕೆ ಈ ದಾರನ ಪೋಣಿಸ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಮಣಿನ ಪೋಣಿಸ್ಕೊಳ್ಳೋದು. ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಕರಿಮಣಿ ಮತ್ತು ಗುಂಡನ್ನೆಲ್ಲ ಪೋಣಿಸ್ಕೋಬೋದು. ಈ ಥರ ಸೂಜಿನ ಬಳಸ್ಕೊಳ್ದೇ ಡೈರೆಕ್ಟಾಗಿ ದಾರಕ್ಕೇ ಕರಿಮಣಿ ಮತ್ತು ಗುಂಡನ್ನು ಪೋಣಿಸ್ಕೋತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಇವಾಗ ನಾನು 4 ಕರಿಮಣಿ, 4 ನುಚ್ಚಕ್ಕಿ ಹಾಗೆ 4 ಗುಂಡು ಈ ಥರ ಹಾಕ್ಕೋತಾ ಇದ್ದೀನಿ. ಅಂದರೆ 1 ಕರಿಮಣಿ ಪೋಣಿಸಿದ್ದಾದಮೇಲೆ 1 ನುಚ್ಚಕ್ಕಿ ಮಣಿನ ಹಾಕ್ಕೋತಾ ಇದ್ದೀನಿ. ನಂತರ ಕರಿಮಣಿ, ನುಚ್ಚಕ್ಕಿ ಮಣಿ ಮತ್ತು ಕರಿಮಣಿ, ನುಚ್ಚಕ್ಕಿ ಮಣಿ ಈ ಥರ 4 ಪೋಣಿಸ್ಕೊಂಡು ಅದಾದಮೇಲೆ ಚಿನ್ನದ ಗುಂಡು, ಅದ್ರ ಮಧ್ಯದಲ್ಲೂ ಕೂಡ ಒಂದೊಂದು ನುಚ್ಚಕ್ಕಿ ಮಣಿನ ಹಾಕಿ ಪೋಣಿಸ್ಕೊತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ನಂತರ ಇವಾಗ 4 ಸೆಟ್ ಆಯ್ತಲ್ವಾ, ಅಂದರೆ ಕರಿಮಣಿ ಮತ್ತು ನುಚ್ಚಕ್ಕಿ ಮಣಿ ಅಂತ. ಅದಾದಮೇಲೆ 4 ಆದ ನಂತರ ಇವಾಗ ಗುಂಡು, ಚಿನ್ನದ ಗುಂಡನ್ನು ಹಾಕಿ ಪೋಣಿಸ್ಕೊತಾ ಇದ್ದೀನಿ. ಗುಂಡು ಎಷ್ಟು ಗ್ರಾಮ್ ಇದೆ, 1 ಗ್ರಾಮ್ಗೆ ಎಷ್ಟು ಗುಂಡುಗಳು ಬರುತ್ತೆ, ಹಾಗೆ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ಕೂಡ ಕೇಳಿದ್ರಿ. ಇವಾಗ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. 1 ಗ್ರಾಮ್ಗೆ 20 ಗುಂಡುಗಳು ಬರುತ್ತೆ. ಹಾಗೆ ನಾವು ತೊಗೊಂಡಿದ್ದು 4 ಗ್ರಾಮ್ 80 ಗುಂಡುಗಳು ಬಂದಿದೆ. ಅದಕ್ಕೆ ಪ್ರೈಸ್ ಬಂದು 25,000 ಆಗಿರುವಂಥದ್ದು. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈ ಗುಂಡುಗಳೇನಿದೆ ಅದು 916 ಚಿನ್ನದಲ್ಲೇನೂ ಬರೋದಿಲ್ವಂತೆ, ಎಲ್ಲ KDMನೇ ತೊಗೋತಾರಂತೆ. ಅಂಗಡಿಯವರು ಕೂಡ ಅದನ್ನೇ ಹೇಳಿದ್ರು, ಡೈಲಿ ಯೂಸ್ಗೆ ಅಲ್ವಾ, ಅದಕ್ಕೋಸ್ಕರ ನಾವು ಕೂಡ KDMನೇ ತೊಗೊಂಡ್ವಿ. 1 ಗ್ರಾಮ್ಗೆ 10 ಗುಂಡು ಬರುತ್ತೆ, 15 ಗುಂಡು ಬರುತ್ತೆ, 20 ಗುಂಡು ಬರುತ್ತೆ, 25 ಕೂಡ ಬರುತ್ತೆ, ಹಾಗೆ 30 ಗುಂಡುಗಳು ಕೂಡ ಬರುತ್ತೆ. ನಿಮಗೆ ಹೆಂಗೆ ಬೇಕೋ ಆ ರೀತಿ ನೀವು ಹೇಳಿ ಮಾಡಿಸ್ಕೋಬೋದು. ನಾವು 1 ಗ್ರಾಮ್ಗೆ 20 ಗುಂಡು ಬೇಕು, ಮೀಡಿಯಮ್ ಆಗಿರಲಿ, ತೀರಾ ಚಿಕ್ಕದು ಬೇಡ, ತೀರಾ ಸ್ವಲ್ಪ ದಪ್ಪವಾಗಿಯೂ ಬೇಡ ಅಂತ 1 ಗ್ರಾಮ್ಗೆ 20 ಗುಂಡನ್ನ ತೊಗೊಂಡಿದ್ದೀವಿ. ಟೋಟಲ್ ಇಲ್ಲಿ 80 ಗುಂಡುಗಳು ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಗುಂಡು ಸೈಜ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು 916 ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಇದು KDM ಗುಂಡುಗಳು. ಲೋಕಲ್ ಶಾಪಲ್ಲಿ ಹೋಗಿ ನೀವು ಕೇಳಿದ್ರೆ ಅವರು ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ನಾನು ತೊಗೊಂಡಿರೋದು ಫುಲ್ ಪ್ಲೇನ್ ಗುಂಡುಗಳು, ಅಂದರೆ ಸೈಡಲ್ಲೆಲ್ಲ ಸ್ವಲ್ಪ ಕಟ್ಟಿಂಗ್ ಡಿಸೈನ್ ಆ ಥರ ಏನೂ ಇಲ್ಲ, ಫುಲ್ ಪ್ಲೇನ್ ಇರುವಂಥದ್ದು. ಹಾಗೆ ಫುಲ್ ಗುಂಡು ರೌಂಡ್ ಆಕಾರಕ್ಕೆ ಇರುವಂಥದ್ದು, ಫುಲ್ ರೌಂಡ್ ಇರುವಂಥ ಗುಂಡನ್ನೇ ತೊಗೊಂಡಿರೋದು. ಕೆಲವು ಸ್ವಲ್ಪ ಶೇಪ್ ಕೂಡ ಚೇಂಜ್ ಇರುತ್ತೆ, ಇನ್ನು ಕೆಲವು ಗುಂಡುಗಳಿಗೆ ಕಟ್ಟಿಂಗ್ಸ್ಗಳಿರುತ್ತೆ, ಅಂದರೆ ಸುತ್ತಲೂ ಕೂಡ ಸ್ವಲ್ಪ ಕಟ್ಟಿಂಗ್ಸ್ ಬಂದಿರುತ್ತೆ, ಅಂದರೆ ಸ್ವಲ್ಪ ಶೈನಿಂಗ್ ಜಾಸ್ತಿ ಇರುತ್ತೆ. ಆ ಥರ ಗುಂಡುಗಳು ಕೂಡ ಸಿಗುತ್ತೆ. ಅದು ಒಂದು ಸೈಡ್ ಶೈನಿಂಗ್ ಇರುತ್ತೆ, ಇನ್ನೊಂದು ಸೈಡು ಅಂದರೆ ಬೆಳಕು ಬಿದ್ದಾಗ ಸ್ವಲ್ಪ ಶೈನಿಂಗ್ ಇರುತ್ತೆ, ಇನ್ನೊಂದು ಕಡೆ ಶೈನಿಂಗ್ ಇರೋದಿಲ್ಲ ಅಂತ. ಎಲ್ಲ ಕಡೆ ಒಂದೇ ಥರ ಕಾಣಿಸ್ಲಿ ಅಂತ ಈ ಥರ
ಗೋಲ್ಡ್ ಗುಂಡು ಅಂದರೆ ಫುಲ್ ರೌಂಡಾಗಿರುವಂತಹ ಗುಂಡನ್ನೇ ತೊಗೊಂಡಿದ್ದೀನಿ. ಈ ಥರ ಪೋಣಿಸ್ತಾ ಇದ್ದೀನಿ. ನಿಮಗೆ ಹೆಂಗೆ ಬೇಕೋ ಆ ರೀತಿ ಪೋಣಿಸ್ಕೋಬೋದು. ನನಗೆ ಯಾಕೋ ತುಂಬ ವೀಡಿಯೋಸ್ಗಳನ್ನ ನೋಡಿದೆ, ಬಟ್ ಇದೇ ಯಾಕೋ ತುಂಬಾ ಇಷ್ಟ ಆಯಿತು. ಹಳೆ ಕಾಲದಲ್ಲಿ ಪೋಣಿಸ್ಕೊತಿದ್ರಲ್ವ ಅದೇ ರೀತಿ ಈ ಥರ ಪೋಣಿಸ್ಕೊಂಡಿದ್ದೀನಿ. ಒಂದು ಲೈನ್ಗೆ 20 ಗುಂಡು ತೊಗೊಂಡಿದ್ದೀನಿ. ಅಂದರೆ ಒಂದು ಸೈಡ್ಗೆ ಟೋಟಲ್ ಇಲ್ಲಿ 4 ಎಳೆ ಪೋಣಿಸ್ಕೊಂಡಿರೋದು. ಅಂದರೆ ಒಂದು ಸೈಡ್ 2 ಎಳೆ, ಇನ್ನೊಂದು ಸೈಡ್ 2 ಎಳೆ ಬರುತ್ತೆ. ಹಾಗೆ ಕುತ್ತಿಗೆ ಭಾಗ ಹಿಂದೆ ಬರುತ್ತಲ್ವ, ಅಲ್ಲಿಗೆ ಸ್ವಲ್ಪ ಕರಿಮಣಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮುಂದೆ ಕರಿಮಣಿ ಹಾಕಿಲ್ಲ, ಹಿಂದೆ ಜಾಸ್ತಿ ಕರಿಮಣಿನ ಹಾಕ್ಕೊಂಡಿದ್ದೀನಿ. ಅಂದರೆ ಕುತ್ತಿಗೆಲೇನೋ ಅಷ್ಟೊಂದು ಕಾಣಿಸಲ್ವಲ್ಲ ಅಂತ ಕರಿಮಣಿನ ಜಾಸ್ತಿ ಹಿಂದೆ ಹಾಕ್ಕೊಂಡು ಮುಂದಗಡೆ 4 ಅಂದರೆ 4 ಕರಿಮಣಿ, 4 ಚಿನ್ನದ ಗುಂಡು ಈ ಥರ ಹಾಕಿ ಪೋಣಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಳ್ಳೋದಿಲ್ಲ, ಆಷಾಢ ಮುಗಿದ ಮೇಲೆ ಹಾಕ್ಕೋತೀನಿ. ಇವಾಗ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಅದಕ್ಕೋಸ್ಕರ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.